नमो सिद्धाणं नमो आयुर्याणं नमो वज्रायाणं नमो लोये सौवसाहुनं नमः समयसाराय स्वानुभूत्या चकासते चित्स्वभावाय भावाय सर्वभावान्तरक्षिणे सर्वभावान्तरक्षिणे। ಭಾರತ ಕ್ಷೇತ್ರದ ಭಗವಾನ್ ಸ್ವರೂಪವಿರುವ ಸಮಯಸಾರ ಪರಮಾಗಮದ 415 ಪ್ರಾಕೃತ ಗಾಥೆಗಳ ಮೇಲೆ ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ಬರೆಯಲ್ಪಟ್ಟಿರುವ ಆತ್ಮಖ್ಯಾತಿ ನಾಮದ ಟೀಕೆಯ ಮಧ್ಯದಲ್ಲಿ ಮೂಡಿಬರುವಂಥ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೆ ನಾಮದ ಸಮ್ಯಕ್ ದೃಷ್ಟಿ ಮಹಾಪುರುಷ ಬಾಲಬೋಧಿನಿ ಎಂಬ ಹೆಸರಿನ ಟೀಕೆಯನ್ನು ಹಳೆಯ ಹಿಂದಿ ಭಾಷೆಯೊಳಗೆ ಸುಮಾರು 500 ವರ್ಷಗಳ ಪೂರ್ವದಲ್ಲಿ ರಚನೆ ಮಾಡಿದ್ದರು. ಅದರಲ್ಲಿ ಕನ್ನಡ ಸ್ವಾಧ್ಯಾಯ ನಡೀತಾ ಇದೆ. ಪುಣ್ಯ ಪಾಪ ಅಧಿಕಾರದ 3ನೆಯ ಮಂಗಲಮಯ ಕಲಶಿದರೆ ಹೇತು ಸ್ವಭಾವಾನುಭವಾಶ್ರಯಾಣಾಂ ಸದಾಪ್ಯಭೇದಾನ್ ನಹಿ ಕರ್ಮಭೇದಃ ತದ್ಬಂಧಮಾರ್ಗಾಶ್ರಿತಮೇಕಮಿಷ್ಟಂ ಸ್ವಯಂ ಸಮಸ್ತಂ ಖಲು ಬಂಧಹೇತುಃ. ಇಲ್ಲಿ ಯಾವನೋ ಮಿಥ್ಯಾವಾದಿ ಸಂದೇಹ ಪಡ್ತಾನೆ, ಅರ್ಥಾತ್ ಮನ್ನಿಸ್ತಾನೆ ಅನ್ನುವಂಥ ವಿಷಯದ ಸ್ಪಷ್ಟೀಕರಣ ನೀಡಿ, ಅಂದ್ರೆ ಕರ್ಮ 2 ಪ್ರಕಾರದ್ದಿದೆ. ಕೆಲವು ಶುಭ ರೂಪ ಇದ್ದಾವೆ, ಕೆಲವು ಅಶುಭ ರೂಪ ಇದ್ದಾವೆ. ಅವು 2ರ ಕಾರಣ ಸ್ವಭಾವ, ಅನುಭವ, ಆಶ್ರಯಾದಿಗಳ ಬೇರೆ ಇದಾವಲ್ಲ ಅಂಥೇಳಿ ವಿವರಣೆ ಸಹಿತವಾಗಿ ತಿಳಿಸಿ ಮಿಥ್ಯಾದೃಷ್ಟಿ ಹೀಗೆ ಮನ್ನಿಸ್ತಾನೆ. ಆದರೆ ಅವನ ಆ ಸಂದೇಹಾತ್ಮಕವಾದಂಥ ಮನ್ನನಿಗೆ ಉತ್ತರ ನೀಡ್ತಾ ಇದ್ದಾರೆ. ಆಚಾರ್ಯ ಭಗವಂತರ ಶಬ್ದವನ್ನು ಇಳಿಸಿಕೊಂಡಿದ್ದಾರೆ. ಅವನ ಕುರಿತಾಗಿ ಉತ್ತರವು ಈ ಪ್ರಕಾರವಿದೆ. ಕರ್ಮಭೇದ ನ ಹಿ. ಯಾವುದೋ ಕರ್ಮವು ಶುಭ ರೂಪವಿದೆ, ಯಾವುದೋ ಕರ್ಮವು ಅಶುಭ ರೂಪವಿದೆ. ಹೀಗೆ ಭೇದವಂತೂ ಇಲ್ಲ. ಯಾವ ಕಾರಣದಿಂದ? ಹೇತು ಸ್ವಭಾವ ಅನುಭವ ಆಶ್ರಯಾಣಾಂ ಸದಾ ಅಪಿ ಅಭೇದಾತ್. ಹೇತು ಕರ್ಮಬಂಧದ ಕಾರಣವಾದ ವಿಶುದ್ಧ ಪರಿಣಾಮ ಮತ್ತು ಸಂಕ್ಲೇಶ ಪರಿಣಾಮ. ಅವೆರಡೂ ಪರಿಣಾಮಗಳು ಅಶುದ್ಧ ರೂಪವಿವೆ, ಅಜ್ಞಾನ ರೂಪವಿವೆ. ಅದರಿಂದ ಕಾರಣಭೇದವೂ ಕೂಡ ಇಲ್ಲ. ಅರ್ಥಾತ್ ಕಾರಣವು ಒಂದೇ ಇದೆ. ಸ್ವಭಾವ ಶುಭ ಕರ್ಮ ಮತ್ತು ಅಶುಭ ಕರ್ಮ, ಹೀಗೆ 2 ಕರ್ಮಗಳು ಉದ್ಗಲ ಪಿಂಡ ರೂಪವಿವೆ. ಆ ಕಾರಣದಿಂದ ಒಂದೇ ಸ್ವಭಾವವಿದೆ, ಸ್ವಭಾವ ಭೇದವಂತೂ ಇಲ್ಲ. ಅನುಭವ ರಸವೂ ಕೂಡ ಒಂದೇ ಇದೆ, ರಸಭೇದವಂತೂ ಇಲ್ಲ. ವಿವರಣೆ: ಶುಭ ಕರ್ಮದ ಉದಯದಿಂದ ಜೀವನು ಬಂಧಿಸಲ್ಪಟ್ಟಿದ್ದಾನೆ, ಸುಖಿಯಿದ್ದಾನೆ. ಅಶುಭ ಕರ್ಮದ ಉದಯದಿಂದ ಜೀವನು ಬಂಧಿಸಲ್ಪಟ್ಟಿದ್ದಾನೆ, ದುಃಖಿಯಿದ್ದಾನೆ. ವಿಶೇಷವಂತೂ ಏನೂ ಇಲ್ಲ. ಸುಖಿ ಮತ್ತು ದುಃಖಿ ಅನ್ನೋದ್ರೊಳಗೆ ವಿಶೇಷ ಇಲ್ಲರೆ ಇಲ್ಲಂತ ಅವರು ಹೇಳ್ತಾರೆ. ಶುಭ ಕರ್ಮದ ಉದಯದಿಂದ ಬಂಧಿಸಲ್ಪಟ್ಟವನಿದ್ದಾನೆ, ಅವನು ಸುಖಿ ಇದ್ದಾನೆ. ಅಶುಭ ಕರ್ಮದ ಉದಯದಿಂದ ಬಂಧಿಸಲ್ಪಟ್ಟವನಿದ್ದಾನೆ, ಅವನು ದುಃಖಿ ಇದ್ದಾನೆ. ಭೇದಂತೂ ಏನೂ ಇಲ್ಲ ಅಂತೇಳಿ. ಯಾವುದ್ರೊಳಗೆ ಭೇದ ಇಲ್ಲ? ಸುಖ ದುಃಖದೊಳಗೆ ಭೇದ ಇಲ್ಲೇನ್ರಿ? ಸುಖ ದುಃಖದೊಳಗೆ ಭೇದ ಇದೆಯೋ ಅಥವಾ ಇಲ್ಲರಿ? ಮತ್ತು ಭೇದ ಇಲ್ಲ ಅಂತ ಹೇಳಿದರು.
ಯಾವ ಕಾರಣದಿಂದ ಹೇಳಿದ್ರು? ಬಂಧಿಸಲ್ಪಟ್ಟಿದ್ದಾನೆ ಅಂತ ಹೇಳಿ ಸ್ಪಷ್ಟ ಹೇಳ್ತಾ ಇದ್ದಾರಲ್ಲ. ಅವನೂ ಬಂಧನಬದ್ಧ ಇದ್ದಾನೆ, ಇವನೂ ಬಂಧನಬದ್ಧ ಇದ್ದಾನೆ. ಇವ ಸುಖಿ ಇದ್ದಾನೆ, ಅವ ದುಃಖಿ ಇದ್ದಾನೆ. ಬಂಧನದೊಳಗಿದ್ದ ಸುಖ ಯಾರಿಗೆ ಬೇಕು? ಜೈಲಿನೊಳಗಿರೋದು, ಶೃಂಖಲೆಯೊಳಗೆ ಬಂಧಿಸಿ ಇರೋದು. ನಿಮಗೆ ಬೇಕಾದ ಊಟ ಕೊಡ್ತಾರೆ, ನಿಮಗೆ ಬೇಕು ಆದ ಹಾಗೆ ಆಯುಷ್ಯ ಆರಾಮ್, ಎಲ್ಲ ಟಿ ವಿ ನೋಡ್ಬೋದು, ಮೆತ್ತನೆಯ ಹಾಸಿಗೆ ಇದೆ, ಪಂಖ ಇದೆ, ಏನು ಬೇಕಾದೆಲ್ಲ ಇದೆ ರೀ. ಇಷ್ಟಪಡ್ತೇವೇನ್ರಿ? ಜೈಲಿನೊಳಗಿರೋದು, ಶೃಂಖಲೆಯಿಂದ ಬಂಧಿಸಿ ಇರೋದ್ರಿ. ಅದಕ್ಕೆ ಭೇದ ಏನೂ ಇಲ್ಲ ಅಂಥೇಳಿ ಹೇಳಿದ್ರು. ಸ್ಪಷ್ಟ ಏನು ಹೇಳಿದ್ರು? ಅದಕ್ಕಿಂತ ಮೊದಲು ಕೂಡ ಶಬ್ದ ಭೇದ ಇದೆ ರೀ. ಇನ್ನೊಂದು ಸಲ ಬರೋಣ. ಹೇತು ಕರ್ಮ ಬಂಧದ ಕಾರಣವಾದ ವಿಶುದ್ಧ ಪರಿಣಾಮ ಮತ್ತು ಸಂಕ್ಲೇಶ ಪರಿಣಾಮ. ಅವೆರಡೂ ಪರಿಣಾಮಗಳು ಅಶುದ್ಧ ರೂಪವಿವೆ, ಅಜ್ಞಾನ ರೂಪವಿವೆ. ಸ್ವಲ್ಪ ಭೇದ ಏನಾಯಿತು ಅಂತಂದ್ರೆ, ಮೇಲೆ ಹೇತು ಭೇದ ಹೇಳುವ ವೇಳೆಯದೊಳಗ ಸಂದೇಹ ಕಾರಣ ಮುಖದಿಂದ ಯಾವ ಮಾತನ್ನು ಹೇಳಿಸಿದರೆ ಅಲ್ಲಿ ಸಂಕ್ಲೇಶ ಪರಿಣಾಮವನ್ನು ಮೊದಲು ಹೇಳಿದ್ದಾರೆ, ಇಲ್ಲಿ ವಿಶುದ್ಧ ಪರಿಣಾಮವನ್ನು ಮೊದಲು ಹೇಳಿದ್ದಾರೆ. ಯಾವ್ದು ಬೇಕಾದರೂ ಹೇಳ್ಬಹುದಲ್ಲ, ಅದಕ್ಕೇನಿದೆ? ಹೌದು ಅಥವಾ ಇಲ್ರಿ? ಇಲ್ರಿ. ಸಂದೇಹ ಕಾರಣ ಮುಖದಿಂದ ಯಾವ ಮಾತು ಆಡಿಸಿದ್ದಾರೆ ಆ ಮಾತಿನೊಳಗ ಸಂಕ್ಲೇಶ ಪರಿಣಾಮ, ಇದು ಅಶುಭ ಕರ್ಮ ಬಂಧದ ಕಾರಣ ಇದೆ, ಇದು ಸಂಸಾರದ ಪರಿಪಾಠ ಇದೆ. ಈ ವಿಶುದ್ಧ ಪರಿಣಾಮ ಏನಿದೆ, ಇದರಿಂದ ಧರ್ಮದ ಸಾಮಗ್ರಿಗಳ ಪ್ರಾಪ್ತ ಆಗ್ತವೆ ಮತ್ತು ಇದ ಮೋಕ್ಷದ ಪರಿಪಾಠಕ್ಕೆ ಆರಂಭ ಆಗ್ತಿದೆ, ಮೋಕ್ಷಕ್ಕೆ ಕಾರಣ ಆಗ್ತಿದೆ. ಅಂದ್ರೆ ನೋಡ್ರಿ, ಅಲ್ಲಿಯೂ ಸಂಕ್ಲೇಶ ಪರಿಣಾಮ ವಿಶುದ್ಧ ಪರಿಣಾಮಗಳನ್ನು ಅಶುಭ ಮತ್ತು ಶುಭದ ಕಾರಣ ಹೇಳಿದರು. ಇಲ್ಲಿಯೂ ವಿಶುದ್ಧ ಪರಿಣಾಮ ಮತ್ತು ಸಂಕ್ಲೇಶ ಪರಿಣಾಮಗಳನ್ನು ಶುಭ ಮತ್ತು ಅಶುಭದ ಕಾರಣ ಹೇಳಿದರು. ಆದರೆ ಅಲ್ಲಿ ಮೊದಲ ಸಂಕ್ಲೇಶ ಪರಿಣಾಮ ಹೇಳಿದರಲ್ಲ, ಅರ್ಥಾತ್ ಸಂದೇಹ ಕಾರಣಲ್ಲೇ ಅವನ ಅಂತರಂಗದೊಳಗೆ ಅಭಿಪ್ರಾಯ ಹೀಗಿದೆ, ಈ ಸಂಕ್ಲೇಶ ಪರಿಣಾಮ ಬಿಡಲಿಕ್ಕೆ ಯೋಗ್ಯದೆ, ಈ ಸಂಕ್ಲೇಶ ಪರಿಣಾಮ ಒಳ್ಳೆಯದಿಲ್ಲ, ಇದ ಅವನಲ್ಲೇ ಭಾವ ಇದೆ ರೀ ಅಂತರಂಗದೊಳಗ. ಮತ್ತು ವಿಶುದ್ಧ ಪರಿಣಾಮದ ಸಲುವಾಗಿ ಗ್ರಹಣ ಯೋಗ್ಯ ಉಪಾದೇಯ ಯೋಗ್ಯ ಭಾವ ಇದೆ ರೀ. ಇಲ್ಲಿ ಎರಡೂ ಹೇಯನ ಇದಾವೆ ಅಂಥೇಳಿ ಹೇಳುವ ಸಲುವಾಗಿ ಅದನ್ನೇ ಹೇಳುವುದು ಇದ್ದ ಕಾರಣ ಇಲ್ಲಿ ವಿಶುದ್ಧ ಪರಿಣಾಮ ಮೊದಲು ಹೇಳಿದ್ದಾರೆ. ಮೊದಲು ಯಾವುದು ಬಿಡುವುದಿದೆ? ಮೊದಲು ಪಾಪ ಪರಿಣಾಮರೇ ಬಿಡಬೇಕಲ್ಲ. ಸುಧಾರ ಇತಾಹೇ ರಹಸ್ಯ. ಮೊದಲು ಪಾಪ ಪರಿಣಾಮ ಬಿಟ್ಟು ಪುಣ್ಯದೊಳಗಡೆ ಬರಬೇಕೆನ್ಬೇಡ್ರಿ. ಅಶುಭವನ್ನು ಬಿಟ್ಟು ವಿಷಯ ಕಷಾಯಗಳ ತೀವ್ರತೆಯನ್ನು ತೊರೆದ ವಿಷಯ ಕಷಾಯಗಳ ಮಂದತೆಯ ರೂಪದ ಶುಭ ಪರಿಣಾಮಗಳಲ್ಲೇ ಶುಭ ಕಾರ್ಯಗಳಲ್ಲೇ ಪ್ರವರ್ತನೆ ಮಾಡಬೇಕ ಆಗೋದೋ ಅಥವಾ ಇಲ್ಲ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಮೊದಲ ಅಶುಭದ ತ್ಯಾಗ ಮಾಡಿ ಶುಭದೊಳಗೆ ಬರಬೇಕಾಗೋದೋ ಅಥವಾ ಇಲ್ಲ? ಅಶುಭದ ತ್ಯಾಗ ಮಾಡಿ ಅಶುಭ ತ್ಯಾಗ ಯೋಗ್ಯ ಇದೆ. ಇದು ಮೊದಲ ಯಾವ ಜೀವದ ಅಭಿಪ್ರಾಯದೊಳಗೆ ಬರಲಿಕ್ಕೆ ಬೇಕೋ ಅಥವಾ ಇಲ್ಲ? ಇಷ್ಟು ಪ್ರಶ್ನೆ ಇದೆ. ಅಶುಭ ವಿಷಯ ಕಷಾಯದ ತೀವ್ರತೆ ಅಥವಾ ಸಂಕ್ಲೇಶ ಪರಿಣಾಮ ತ್ಯಾಗ ಯೋಗ್ಯ ಇದೆ ಅನ್ನೋದ ಮೊದಲ ಯಾವುದೇ ಜೀವದ ದೃಷ್ಟಿಯೊಳಗೆ ಬರಬೇಕೋ ಅಥವಾ ಇಲ್ಲ? ಅಶುಭ ಇದು ತ್ಯಾಗ ಯೋಗ್ಯ ಇದೆ ಅನ್ನೋದ ದೃಷ್ಟಿಯೊಳಗೆ ಬಂತು ಅಂತಂದ್ರೆ ಶುಭ ಗ್ರಹಣ ಯೋಗ್ಯ ಇದೆ ಅನ್ನೋದು ಅದರ ಗರ್ಭದೊಳಗೆ ಇದೆ. ನೋಡ್ರಿ, ಶುಭ ಮತ್ತು ಅಶುಭದೊಳಗ ಏನು ವಿಶೇಷ ಇದೆ? ಸರ್ವಾರ್ಥ ಸಿದ್ಧಿಯೊಳಗೆ ಹೇಳಿದರು,
ಅನುಕೂಲ ವೇದನೀಯಂ ಸುಖಂ ಪ್ರತಿಕೂಲ ವೇದನೀಯಂ ದುಃಖಂ. ವೇದನೀಯದ ನಿಮಿತ್ತದಿಂದ, ವೇದನೀಯ ಕರ್ಮದ ನಿಮಿತ್ತದಿಂದ ಈ ಜೀವನಿಗೆ ಯಾವುದರ ಸಂವೇದನ ಆಗ್ತಿದೆಯೋ ಸ್ವಲ್ಪ ಮೇಲೆ ಏಳಲಿಕ್ಕೆ ಪ್ರಯತ್ನ ಮಾಡುವುದ್ರೆ, ವೇದನೀಯ ಕರ್ಮದ ಉದಯದ ನಿಮಿತ್ತದಿಂದ ಈ ಜೀವನಿಗೆ ಯಾವ ಭಾವಗಳ ಅರ್ಥಾತ್ ಪರಿಣಾಮಗಳ ಸಂವೇದನ ಆಗ್ತಿದೆಯೋ ಅದೆಲ್ಲವೂ ಸಂಸಾರ ಇದೆ, ಆಕುಲತಾ ರೂಪವಿದೆ. ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವುದು. ಭೇದ ವಿಜ್ಞಾನ, ನಾನು ದೇಹದಿಂದ ಭಿನ್ನ ಇದ್ದೇನೆ, ಸಂಯೋಗದಿಂದ ಭಿನ್ನ ಇದ್ದೇನೆ, ರಾಗದಿಂದ ಭಿನ್ನ ಇದ್ದೇನೆ, ಸಮಯವರ್ತಿ ಇಂದ್ರಿಯಾಧೀನ ಪರಸನ್ಮುಖ ಜ್ಞಾನದ ಪರ್ಯಾಯದಿಂದ ಕೂಡ ಭಿನ್ನಿದ್ದೇನೆ. ಇದು ಇಷ್ಟೇ ಮಾತಿನ ಸಲುವಾಗಿ ಅನೇಕ ಮಾತುಗಳನ್ನು ತಿಳ್ಕೊಳ್ಳೋದು ಅವಶ್ಯಕ ಇದೆ. ಏನು ಹೇಳ್ತು? ಈ ಜೀವನಿಗೆ ನಿರಂತರ ಸಂಸಾರ ಅವಸ್ಥೆಯಲ್ಲಿ ಪ್ರತಿ ಸಮಯಕ್ಕೆ ಉದಿಸಿ ಬರುವಂಥ ಯಾವ ಜೀವದ್ದನ ಪರಿಣಾಮಗಳಿದ್ದಾವೆ, ಭಾವಗಳಿದ್ದಾವೆ, ಅವುಗಳದ ಸಂವೇದನ ವೇದನೀಯದ ಉದಯದ ಆಧಾರದಿಂದನ ಆಗ್ತಿದೆ, ವೇದನೀಯದ ಉದಯದ ವಶೀಭೂತಾಗಿನ ಆಗ್ತಿದೆ. ಸರ್ವಾರ್ಸಿದ್ಧಿಯ ಮಾತೇನು ಹೇಳ್ತು? ಅನುಕೂಲ ವೇದನೀಯಂ ಸುಖಂ ಪ್ರತಿಕೂಲ ವೇದನೀಯಂ ದುಃಖಂ. ಪ್ರವಚನ ಸಾರದೊಳಗೆ ಹೇಳ್ತಾರೆ, ಈ ಜೀವ ಯಾವ ಶುಭದ ಅನುಭವ ಮಾಡ್ತಾನೋ, ಪುಣ್ಯ ಪರಿಣಾಮ ರೂಪದಿಂದ ಪರಿಣಮಿಸ್ತಾನೋ, ವಿಶುದ್ಧ ಪರಿಣಾಮ ರೂಪದಿಂದ ಪರಿಣಮಿಸ್ತಾನೋ, ಅದರಲ್ಲಿ ದುಃಖದ ಮಾತ್ರ ಕಮ್ಮಿ ಇದೆ. ವಿಜಣ್ಣ, ದುಃಖದ ಮಾತ್ರ ಕಮ್ಮಿ ಇದೆ. ಸಂಕ್ಲೇಶ ಪರಿಣಾಮ ರೂಪದಿಂದ ಪರಿಣಮಿಸುವಂಥ ಜೀವನಿಗೆ ಯಾವ ಪರಿಣಾಮದ ನಿಮಿತ್ತದಿಂದ ಅಶುಭ ಕರ್ಮದ ಅಥವಾ ಪಾಪ ಕರ್ಮದ ಬಂಧ ಆಗ್ತಿದೆಯಲ್ಲ, ಆ ಸಂಕ್ಲೇಶ ಪರಿಣಾಮ ರೂಪದಿಂದ ಪರಿಣಮಿಸುವಂಥ ಜೀವನಿಗೆ ದುಃಖ ತೀವ್ರ ಇದೆ. ಮತ್ತು ವಿಶುದ್ಧ ಪರಿಣಾಮ ರೂಪದಿಂದ ಪರಿಣಮಿಸುವಂಥ ಜೀವನಿಗೆ ಯಾವ ಪರಿಣಾಮದ ನಿಮಿತ್ತದಿಂದ ಪುಣ್ಯ ಕರ್ಮದ ಬಂಧ ಆಗ್ತಿದೆಯೋ ಅಂಥ ವಿಶುದ್ಧ ಪರಿಣಾಮ ರೂಪದಿಂದ ಪರಿಣಮಿಸುವಂಥ ಜೀವನಿಗೆ ದುಃಖ ಮಂದ ಇದೆ, ದುಃಖದ ಮಾತ್ರ ಕಮ್ಮಿ ಇದೆ. ಅಲ್ಲಿ ದುಃಖದ ತೀವ್ರತೆ ಇದೆ, ಇಲ್ಲಿ ದುಃಖದ ಮಂದತೆ ಇದೆ. ಪ್ರವಚನ ಸಾರದ ವಿಷಯ ದುಃಖವೇ ಅಧಿಕ ಅಥವಾ ಕಮ್ಮಿ ಇದೆ. ನಾವು ಅದನ್ನೇನಂತ ಹೇಳಿ ತಿಳಿದೆವು? ಸುಖ ಅಂತ ಹೇಳಿ ತಿಳಿದೆವ್ರಿ. ಸುಖ ಯಾಕೆ ತಿಳಿದೆವು? ನಮ್ಮ ವಿಪರೀತ ಮನ್ನನೆಗೆ ಅದು ಅನುಕೂಲ ಇದೆ. ವಿಪರೀತ ಮನ್ನನೆ ಏನಿದೆ? ಈ ಸಂಯೋಗದಿಂದ ಸುಖ, ಈ ದೇಹ ನಿರೋಗಿ ಇದ್ರ, ಸಶಕ್ತ ಇದ್ರ ಸುಖ ಅನ್ನುವ ಮನ್ನನೆ ಇದೆಯಲ್ಲ. ಹಾಗಾದ್ರೆ ಆ ದೇಹ ನಿರೋಗ ಯಾವಾಗ ಕಂಡು ಬರ್ತಿದೆಯೋ ಆವಾಗ ಅದು ಅನುಕೂಲ ಆಯ್ತಲ್ಲ, ಇವನು ವಿಪರೀತ ಮನ್ನನೆಗೆ ಅನುಕೂಲ ಆಯ್ತು. ಹೀಗಾಗಿ ಅವನಿಗೆ ಅನುಭವ ಯಾವುದರದಾಯ್ತು? ಸುಖದಾಯ್ತು. ಅನುಕೂಲ ವೇದನೀಯಂ ಸುಖ. ಇವನಿಗೆ ಅನುಕೂಲ ಕಾಣಿಸಿದೆ ಅದ ಯಾವುದ? ನಿರೋಗ ಶರೀರ, ಧನಿಕ ರೂಪದ ಅವಸ್ಥೆ, ಪರಿವಾರದೊಳಗೆ ಎಲ್ಲರದು ಅಭಿಪ್ರಾಯ ಏಕರೂಪ ಇರೋದ, ಇವೆಲ್ಲ ಇವನ ಮನ್ನನೆಯ ಅನುಸಾರ ಅನುಕೂಲ ಕಂಡಿರುವುದರಿಂದ ಇವನ ಮನ್ನನೆ ಏನಿದೆ? ಇವನ ಮನ್ನನೆ ಏನಿದೆ? ನಿರೋಗ ದೇಹ ಅಂದ್ರ ನಾನು, ಧನ ಕನಕಾದಿಗಳದ್ದ ವಿಪುಲತರವಾಗಿ ನನ್ನ ಸಂಯೋಗದೊಳಗೆ ಇರುವಿಕೆಯಿಂದ ನನಗೆ ಸುಖ. ಈ ಪ್ರಕಾರದ ಮನ್ನನೆಗೆ ಅನುಸಾರವಾಗಿ ಆ ರೂಪದಿಂದ ಅವುಗಳಲ್ಲೇ ಕಂಡು ಬಂತು ಅವಸ್ಥೆ. ಅಂದ್ರೆ ಇವನಿಗೆ ಏನಾಗ್ತಿದೆ? ಸುಖ. ತಿಳಿತಾ ಇದೇನಲ್ರಿ? ಇದ ಸರ್ವಾರ್ಥ ಸಿದ್ಧಿಯ ಮಾತು. ಪ್ರವಚನ ಸಾರದ ಮಾತೇನಿದೆ? ಅದಕ್ಕಿಂತ ಮೊದಲು, ಸರ್ವಾರ್ಥ ಸಿದ್ಧಿಗಿಂತ ಮೊದಲು ಪ್ರವಚನ ಸಾರ ಇದೆ. ಪ್ರವಚನ ಸಾರದ ರಚನೆ ಭಗವತ್ ಸ್ವರೂಪರಾದಂಥ ಕುಂದಾಚಾರ್ಯ ದೇವರಿಂದ 2000 ವರ್ಷಗಳ ಪೂರ್ವದಲ್ಲಿ ಆಗಿದೆ. 2000 ವರ್ಷಗಳ ಪೂರ್ವದಲ್ಲಿನ ತತ್ವಾರ್ಥ ಸೂತ್ರದ ರಚನೆ ಆಗಿದೆ. ಕುಂದಾಚಾರ್ಯ ದೇವರ ಪಟ್ಟ ಶಿಷ್ಯ ಉಮಾಸ್ವಾತಿಯಾಚಾರ್ಯರೇ.
ಅವರ ತತ್ವಾರ್ಥ ಸೂತ್ರದ ರಚನೆ ಮಾಡಿರು ಪಂಚಾಸ್ತಿಕಾಯದ ಆಧಾರದೆಂದರೆ ಆ ತತ್ವಾರ್ಥ ಸೂತ್ರದ ಮೇಲೆ ರಚನೆಗೊಂಡ ನಂತರ 357 ಸಂಸ್ಕೃತ ಸೂತ್ರಗಳ ರಚನೆ ಆದ ನಂತರ 500 ವರ್ಷ ಕಳೆದ ನಂತರ ಸರ್ವಾರ್ಥ ಸಿದ್ಧಿ ಟೀಕೆ ಬರೆಯಲ್ಪಟ್ಟಿದ್ದಾರೆ. ಅದರಲ್ಲಿ ಅವರೇನು ಹೇಳಿದರು? ಅನುಕೂಲ ವೇದನೀಯಂ ಸುಖಂ, ಪ್ರತಿಕೂಲ ವೇದನೀಯಂ ದುಃಖಂ. ಮತ್ತು ವಿದೇಹ ಕ್ಷೇತ್ರದಿಂದ ಮರಳಿ ಎಲ್ಲಿಂದ ವಿದೇಹ ಕ್ಷೇತ್ರಕ್ಕೆ ಹೋಗಿದ್ರೋ ಅಲ್ಲೇ ಮರಳಿ ಹೊನ್ನೂರು ಬೆಟ್ಟದ ಮೇಲೆ ಮರಳಿ ಬಂದ ಆಚಾರ್ಯ ಭಗವಂತರ ಅದೇ ಶ್ರೀಮಂಧರ ಸ್ವಾಮಿಯ ದಿವ್ಯಧ್ವನಿಯ ಸಾರ ರೂಪ ಪ್ರವಚನ ಸಾರದ ರಚನೆ 275 ಗಾಥೆಗಳ ಮೂಲಕ ಮಾಡಿದ್ದಾರೆ. ಅದರಲ್ಲೇ ಅವರೇನು ಹೇಳಿದರು? ಜೀವನಿಗೆ ದುಃಖದ ಮಂದತೆ ಏನಿದೆ ಅದು ಸುಖ ಅಂಥೇಳಿ ಜೀವ ತಿಳಿತಾನೆ. ಕಷಾಯದ ಮಂದತೆ, ವಿಷಯ ಕಷಾಯಗಳ ಮಂದತೆ ಏನಿದೆ ಅದನ್ನು ನಾವು ಸುಖ ತಿಳಿತಾನೆ. ವಿಷಯ ಕಷಾಯಗಳ ತೀವ್ರತೆ ಏನಿದೆ ಅದನ್ನು ನಾವು ದುಃಖ ತಿಳಿತಾನೆ. ನಿಜವಾಗಿ ಸುಖ ಅವ ತಿಳಿತಾನೆ, ಆದ್ರೆ ಇಲ್ಲ. ಕಷಾಯದಲ್ಲಿ ಎಂದಾದರೂ ಸುಖ ಇರ್ತಿದೆ ಏನ್ರಿ? ಪರದ ಆಶ್ರಯ ಮಾಡಿರುವೆಳದೊಳಗೆ ಎಂದಾದರೂ ಸುಖ ಇರ್ತಿದೆ ಏನ್ರಿ? ಇಂದ್ರಿಯ ವಿಷಯಗಳ ಕಡೆಗೆ ಲಕ್ಷ್ಯ ಇರುವೆಳದೊಳಗೆ ಅಥವಾ ಇಂದ್ರಿಯ ವಿಷಯಗಳ ಅವಲಂಬನೆ ಮಾಡಿರುವೆಳದೊಳಗೆ ಅತೀಂದ್ರಿಯಮಯನಾದಂಥ ಜ್ಞಾನ ಸ್ವರೂಪಿ ಅರೂಪಿ ಆತ್ಮನಿಗೆ ಸುಖ ಇರ್ತಿದ್ದೆನಾ? ವಿಚಾರ ನಾವು ಮಾಡೋದರೆ ಸ್ವಲ್ಪ ನಮ್ಮ ಕಲ್ಯಾಣದ ಅಭಿಲಾಷೆ ಇತ್ತು ಅಂತಂದ್ರೆ ಮಾತಿನ ಮೇಲೆ ಜಿನದರ್ಶನದಲ್ಲಿ ಹೇಳಲ್ಪಟ್ಟಿರುವಂಥ ಪ್ರತಿಯೊಂದು ವಾಕ್ಯದ ಮೇಲೆ ಶಬ್ದದ ಮೇಲೆ ನಮಗೆ ಆಳವಾಗಿ ವಿಚಾರ ಮಾಡೋದು ಅವಶ್ಯಕ ಇದೆ. ಇಲ್ಲಿ ಸಂಕ್ಲೇಶ ಪರಿಣಾಮ ಮೊದಲು ಹೇಳಿದ ಸಂದೇಹ ಕಾರಣ ಮೂಲಕ, ಮತ್ತು ಇಲ್ಲಿ ಉತ್ತರ ಹೇಳುವುದೊಳಗ ವಿಶುದ್ಧ ಪರಿಣಾಮ ಮೊದಲು ಹೇಳಿದರು. ತಮ್ಮೆದುರ ಪ್ರಶ್ನೆ ಇಟ್ಟ ನಂತರ ಪಾಪ ಪರಿಣಾಮದಿಂದ ಬಿಡುಗಡೆ ಹೊಂದಬೇಕಾಗೋದೇನಿಲ್ಲ ಅಂಥೇಳಿ ಕೇಳಿದ ನಂತರ ತಾವೆಲ್ಲರೂ ಏಕ ಪ್ರಕಾರವಾಗಿ ಏಕಾಭಿಪ್ರಾಯದಿಂದ ಹೌದು ಅಂಥೇಳಿ ಹೇಳಿದ್ರಿ. ಆದ್ರೆ ಆ ಹೌದು ಅನ್ನುವ ಅಥವಾ ನಾನು ಪಾಪ ಪರಿಣಾಮದಿಂದ ಪಾಪದ ಕ್ರಿಯೆಗಳಿಂದ ನಾನು ಬಿಡುಗಡೆ ಹೊಂದಬೇಕು ಅನ್ನುವ ದೃಷ್ಟಿ ಯಾವ ಜೀವನಿಗೆ ಇದೆಯೋ ಆ ದೃಷ್ಟಿಯೊಳಗ ನಾನು ಪುಣ್ಯದೊಳಗೆ ಬರಬೇಕು ಅನ್ನುವ ಅಭಿಪ್ರಾಯ ಗರ್ಭಿತ ಇದೆ. ಯಾಕೆ ಅಂತಂದ್ರೆ ಈ ಜೀವಕ್ಕೆ ಶ್ರುತ ಪರಿಚಿತ ಪುಣ್ಯ ಮತ್ತು ಪಾಪ ಎರಡೇ ಅದಾವ್ರಿ. ಅದೇ ಯಾವ ಪ್ರಕಾರದಿಂದ ಗೋಲ್ಮಾಲೆ ಇಲ್ಲ. ಈ ಜೀವನಿಗೆ ಪರಿಚಿತ ಶ್ರುತ ಅನುಭೂತ ಯಾವದವು? ಎರಡೇ. ಒಂದು ಪಾಪ ಪರಿಣಾಮ, ಒಂದು ಪುಣ್ಯ ಪರಿಣಾಮ. ಒಂದು ಪಾಪ ಪರಿಣಾಮದ ಅರ್ಥಾತ್ ಪಾಪ ಕರ್ಮದ ಉದಯದಿಂದ ಪ್ರಾಪ್ತವಾಗುವಂತಹ ಸಂಯೋಗಗಳ, ಪುಣ್ಯ ಕರ್ಮದ ಉದಯದಿಂದ ಪ್ರಾಪ್ತವಾಗುವಂಥ ಸಂಯೋಗಗಳ. ಇವನ ದೃಷ್ಟಿನ ಸಂಯೋಗದ ಮೇಲೆ ಇದ್ದ ಕಾರಣ ಯಾವ ಪಾಪ ಸಂಯೋಗಗಳಿಗೆ, ದುಃಖದ ಸಂಯೋಗಗಳಿಗೆ ನಿಮಿತ್ತವಿರುವಂತಹ ಪಾಪ ಪರಿಣಾಮ ಇದೆಯೋ ಅದನ್ನು ಬಿಡಬೇಕಾಗೋದಾ ಅನ್ನೋದು ಸ್ವಾಭಾವಿಕವಾಗಿ ಅವನ ದೃಷ್ಟಿಯಲ್ಲಿ ಬರ್ತಿದೆ. ಅದರ ಹಿಂದೆ ಏನೇನಿದೆ ರೀ? ದೋಷ ಏನೇನಿದೆ ಸುಧಾತಾಯಿ? ಪಾಪದ ಪ್ರವೃತ್ತಿಯನ್ನ ಬಿಡಬೇಕು ಅನ್ನುವಂಥ ಯಾವ ಜೀವದ ಅಭಿಪ್ರಾಯ ಇದೆಯೋ ಆ ಅಭಿಪ್ರಾಯದೊಳಗ ಒಂದಂತೂ ಪುಣ್ಯ ಉಪಾದೇಯ ಅನ್ನುವ ಅಭಿಪ್ರಾಯ ಇದೆ ಒಂದು. ಎರಡನೇದು ಇನ್ನೊಂದು ಮಹಾನ್ ಘಾತಕ ಅಭಿಪ್ರಾಯ ಏನಿದೆ ಅಂತಂದ್ರ ಇಂದ್ರಿಯ ವಿಷಯಗಳಲ್ಲೇ ಪ್ರತಿಕೂಲತೆ ಬೇಡ, ಇಂದ್ರಿಯ ವಿಷಯಗಳಲ್ಲೇ ಅನುಕೂಲತೆ ಬೇಕು ಅನ್ನುವ ಅಭಿಪ್ರಾಯ ಇದೆ. ಹೇಳ್ರಿ. ಈ ಅನಾದಿ ಕಾಲದಿಂದ ಈ ಜೀವಕ್ಕೆ ಯಾವಾಗಲೂ ಸುಖ ಬೇಕಾಗಿದೆ. ಸುಖ ಇದ್ದಾಗಿದ್ದ ಅನಂತ ಕಾಲದಿಂದ ದುಃಖ ಸುಖ ಅನುಭವಿಸ್ಕೊಳ್ಬೋದು. ಆದರೆ ಈ ಸಂಕ್ಲೇಶ ಪರಿಣಾಮದಲ್ಲಿ ದುಃಖದಲ್ಲಿ ಅದರ ಒಲ್ವ ಸುಖದ ಕಡೆನೇ ಐತಿ. ಆ ಸುಖ ಹೆಂಗೈತಿ? ಈ ಸಂಯೋಗದಿಂದನೇ ಐತಿ ಅನ್ನೋದೊಂದು ಅಭಿಪ್ರಾಯಲೇ ಅಜ್ಞಾನವಶ ಅಥವಾ ಅನಾದಿ ಕಾಲದಿಂದ ಮಾಡ್ಕೋತಾರೆ. ಅದಕ್ಕೆ ಅದರಲ್ಲಿ ಅದೇ ಥರ. ಆದರೆ ಸಂಕ್ಲೇಶ ಪರಿಣಾಮ ಬಿಟ್ಟು ಸುಖದಲ್ಲಿ ಅಥವಾ ಶುಭದಲ್ಲಿ ಬಂದ್ರೆ ಯದಾ ಕದಾಚಿತ ಏನೋ ಪುಣ್ಯವಿದೆ ಇಲ್ಲಿಂದ ಯಾವುದೋ ಕರ್ಮದಿಂದ ಇಂಥ ಸಂಯೋಗ ಸಿಗಬಹುದು. ಮತ್ತೆ ಈ ಸಂಯೋಗ ಜಿನಾಗಮ ಸಂಯೋಗ ಸಿಗ್ತಾ ಇದ್ರೆ ಮುಂದಿನ ಹಾದಿ ಅದಕ್ಕೆ ಬಿಟ್ಟಿದ್ದಿಲ್ಲ. ಅದನ್ನೆಲ್ಲ ಮೇಲೆ ಹೇಳಿದ್ರಿ. ನಡೀರಿ ಇನ್ನೊಂದ್ಸಲ ನಡೀರಿ.
ಇಲ್ಲಿ ಯಾರೋ ಮತಾಂತರ ರೂಪವಾಗಿ ಸಂದೇಹ ಪಡುತ್ತಾರೆ. ಅವರು ಹೇಳುವುದೇನೆಂದರೆ ಕರ್ಮಗಳಲ್ಲಿ ಭೇದವಿದೆ. ಕೆಲವು ಕರ್ಮಗಳು ಶುಭವಿವೆ, ಕೆಲವು ಕರ್ಮಗಳು ಅಶುಭವಿವೆ. ಯಾವ ಕಾರಣದಿಂದ? ಹೇತು ಭೇದವಿದೆ, ಸ್ವಭಾವ ಭೇದವಿದೆ, ಅನುಭವ ಭೇದವಿದೆ, ಭಿನ್ನ ಆಶ್ರಯವಿದೆ. ಈ 4 ಕಾರಣಗಳಿಂದ ಕರ್ಮ ಭೇದವಿದೆ. ಯಾವ ಕರ್ಮದಲ್ಲೇ ಯಾವುದು ಪುದ್ಗಲಮಯವಾದಂಥ ಜೀವಕ್ಕೆ ಬಂಧನ ಸ್ವರೂಪವಾದಂಥ ಕರ್ಮ ಇದೆಯೋ ಆ ಕರ್ಮದಲ್ಲಿ ಶುಭ ಮತ್ತು ಅಶುಭವೆನ್ನುವಂಥ ಭೇದ ಈ 4 ಕಾರಣಗಳಿಂದ ಇದೆ. ಎಷ್ಟು ಸೂಜ್ಞೆ ಅದಾವನ್ರಿ ಪ್ರಶ್ನೆ ಕೇಳುವಂಥವ, ನಿಮ್ಮಷ್ಟರೇ. ಈಗ ನೀವೇನು ಹೇಳಿದ್ರಲ್ಲ, ನಿಮ್ಮಷ್ಟ ಸೂಜ್ಞೆ ಅದನ್ರಿ, ಅರ್ಥಾತ್ ನೀವೇ ಪ್ರಶ್ನೆ ಕೇಳ್ತಾ ಇದ್ದೀರಿ. ಏನ 4 ಕಾರಣಗಳಿಂದ. ಅಲ್ಲಿ ಹೇತು ಎಂದರೆ ಕಾರಣ ಭೇದವಿದೆ, ವಿವರಣೆ. ಸಂಕ್ಲೇಶ ಪರಿಣಾಮದಿಂದ ಅಶುಭ ಕರ್ಮವು ಕಟ್ಟುತ್ತದೆ, ಸ್ಪಷ್ಟನೆ ಇದೆಲ್ಲ. ಮತ್ತು ವಿಶುದ್ಧ ಪರಿಣಾಮದಿಂದ ಶುಭದ ಬಂಧವಾಗುತ್ತದೆ. ಇನ್ನು ಅದಕ್ಕೆ ಉತ್ತರ ಸ್ವರೂಪವಾಗಿ ಕೆಳಗೆ ಹೋಗುದ್ರಿ. ಅಲ್ಲಿ ಗ್ರಂಥದೊಳಗೆ ಸ್ವಲ್ಪ ನೋಡ್ರಿ. ಕರ್ಮಬಂಧದ ಕಾರಣವಾದ ವಿಶುದ್ಧ ಪರಿಣಾಮ ಮತ್ತು ಸಂಕ್ಲೇಶ ಪರಿಣಾಮ, ಅವೆರಡೂ ಪರಿಣಾಮಗಳು ಅಶುದ್ಧ ರೂಪವಿವೆ, ಅಜ್ಞಾನ ರೂಪವಿವೆ. ಆಯ್ತೇನಲ್ರಿ ಪರಿಹಾರ? ಇದು ಅವಂಗ ನೋಡ್ಲಿಕ್ಕೆ ಸಿಗಬೇಕಾದ್ರ ಶುಭದಲ್ಲಿ ವಿಶುದ್ಧ ಪರಿಣಾಮ ಇದ್ದಾಗ ಇದು ಮತ್ತೆ ಒಳಗೆ ನೋಡ್ಬೇಕು. ನೋಡ್ರಿ, ನೀವು ಹೇಳುವಂಥ ಮಾತ 100ಕ್ಕೆ 100ರಷ್ಟು ಸತ್ಯ ಇದೆ. ವಿಶುದ್ಧ ಪರಿಣಾಮದ ಸಂಯೋಗದಲ್ಲಿ ಬಂದ್ರನ ಈ ಮಾತನ್ನು ಕೇಳಲಿಕ್ಕೆ ಸಿಗೋದಲ್ಲ. ನೋಡ್ರಿ, ಈ ಮಾತು 100ಕ್ಕೆ 100ರಷ್ಟು ಸತ್ಯ ಇದ್ರೂ ಕೂಡ ಈ ಜೀವದ ಮಿಥ್ಯಾಮನ್ನನೇ ಹೀಗಿದೆ ರೀ. ಹ್ಯಾಗ? ವಿಶುದ್ಧ ಪರಿಣಾಮದೊಳಗೆ ಬಂದ ನಂತರ ವಿಶುದ್ಧ ಪರಿಣಾಮದಲ್ಲಿ ನಿಮಿತ್ತವಿರುವಂಥ ಸಂಯೋಗಗಳಲ್ಲಿ ಬಂದ ನಂತರ ದೇವಶಾಸ್ತ್ರ ಗುರುವಿನ ಸಂಯೋಗ, ಸಾಧರ್ಮಿಗಳ ಸಂಯೋಗದಲ್ಲಿ, ಸ್ವಾಧ್ಯಾಯ ಪ್ರೇಮಿಗಳ ಸಂಯೋಗದಲ್ಲಿ ಬಂದ ನಂತರ ಒಂದು ಅವನಲ್ಲಿ ಅಪರಾಧ ಆಗ್ತಿದೆ, ನಾನು ಯೋಗ್ಯ ಕಾರ್ಯ ಮಾಡಿದೆ, ಇಷ್ಟರಿಂದನ ಅವನ ಪತನ ಮಾಡಿದೆ. ಹೌದು ಅಥವಾ ಇಲ್ರಿ? ಬರೋಬರನ ಐತಿರಿ. ನನ್ನ ಜೀವನ ಧನ್ಯ ಐತಿ. ಎಷ್ಟು ಬಾರಿ ನಾವು ಅಂದ್ಕೊಳ್ತೀವ್ರಿ, ಇದು ಇಲ್ಲಿ ಬರದೇ ಇದ್ರೆ ನಮ್ದು ಏನೇನಾಗ್ತಿತ್ತೋ ಏನೋ. ಮಾತಂತೂ ಯಾವುದೋ ಅಪೇಕ್ಷಾದಿಂದ, ಬಾಹ್ಯ ಪ್ರವೃತ್ತಿಯ ಅಪೇಕ್ಷಾದಿಂದ, ಅಂತರಂಗದ ಪರಿಣಾಮದ ಅಪೇಕ್ಷಾದಿಂದ ಕೂಡ ಸತ್ಯ ಇದೆ ರೀ. ಆದ್ರೆ ಆ ಅಂತರಂಗದ ಯಾವ ಪರಿಣಾಮ ಇದೆಯೋ ಆ ಪರಿಣಾಮ ಪರಾಶ್ರಿತನೇ ಇದೆ, ಅದು ದುಃಖ ರೂಪನೇ ಇದೆ, ಅದು ಬಂಧನದ ಕಾರಣನೇ ಇದೆ. ಅದರಿಂದ ಯಾವುದೇ ಪ್ರಕಾರದಿಂದ ಈ ಜೀವಕ್ಕೆ ಲಾಭ ಇಲ್ಲ ಅನ್ನೋದರ ಲಕ್ಷ್ಯದೊಳಗೆ ಬರುವುದಿಲ್ಲ. ವಿಶುದ್ಧ ಪರಿಣಾಮಗಳಾಗುವಂಥ ದೇವ, ಶಾಸ್ತ್ರ, ಗುರು, ಸ್ವಾಧ್ಯಾಯ ಮಾಡುವಂಥವರ ಸಂಯೋಗದೊಳಗೆ ನಾವು ಬಂದೇವ್ರಿ. ಅಧಿಕ ಕಾಲವನ್ನು ಜನವಾಣಿಯ ಜೊತೆಗೆ ಕಳೀತಾ ಇದ್ದೇವೆ. ಧರ್ಮ ಕಾರ್ಯ, ಧರ್ಮಾಯತನ, ಮಂದಿರ ಸ್ವಚ್ಛ ಮಾಡೋದು, ಶಾಸ್ತ್ರ ಸ್ವಚ್ಛ ಮಾಡೋದು, ಪರಿಣಾಮ ಮಲಿನ ಇದಾವೇನ? ಶುಭ ಇದ್ದವರಲ್ಲಿ ಶುಭ ಇದ್ದವು. ಹೌದ್ರಿ? ಶುಭ ಪರಿಣಾಮ ನೋಡ್ರಿ, ಮಂದಿರ ತೊಳೆಯೋದ್ರೊಳಗೆ, ಮನೆ ತೊಳೆಯೋದ್ರೊಳಗೆ, ಶಾಸ್ತ್ರ ಸ್ವಚ್ಛ ಮಾಡುವುದ್ರೊಳಗೆ, ಮತ್ತು ಎಫ್ಡಿಯನ್ನು ಸ್ವಚ್ಛ ಮಾಡಿ ಇಡುವುದ್ರೊಳಗೆ, ಧೂಳ ಜಾಸ್ತಿ ಇಡುವುದು ವ್ಯತ್ಯಾಸ ಬಹಳ ಇದೆ ರೀ. ಇದ್ದರನೂ ಕೂಡ ನಾನು ಸಂಸಾರದ ಕಾರ್ಯವನ್ನು ಬಿಟ್ಟುಕೊಟ್ಟ ಧರ್ಮದ ಕಾರ್ಯ ಮಾಡ್ತಾ ಇದ್ದೇನೆ ಅನ್ನುವ ಅಭಿಪ್ರಾಯ ಪೂರ್ಣ ರೂಪದಿಂದ ಇವನಲ್ಲಿ ಇದೆ. ಚೂಕ ಕುಟುತ್ತೆ, ದೋಷಿಯಲ್ಲಿ ಸಂಭವಿಸ್ತಾ ಇದೆ. ಇಲ್ಲೇನು ಹೇಳಿದರು? ಕರ್ಮ ಬಂಧದ ಕಾರಣವಾದ ವಿಶುದ್ಧ ಪರಿಣಾಮ ಮತ್ತು ಸಂಕ್ಲೇಶ ಪರಿಣಾಮ. ಅದನ್ನು ನಾನು ದೃಷ್ಟಿ ಇಡಲಿಕ್ಕೆ ಹೇಳಿದ್ದೇನೆ. ಇಲ್ಲಿ ಉತ್ತರ ಹೇಳುವೆಳದೊಳಗ ಜೈನ ದರ್ಶನಕಾರರ, ಸಮ್ಯಕ್ ದೃಷ್ಟಿ ಪುರುಷರ ವಿಶುದ್ಧ ಪರಿಣಾಮ ಮೊದಲು ಪ್ರಥಮ. ಅಲ್ಲಿ ಸಂದೇಹ ಕಾರಣ ಮುಖದೊಳಗ ಸಂಕ್ಲೇಶ ಪರಿಣಾಮ ಮೊದಲಿಟ್ಟಿದ್ದಾರೆ. ನೀ ಸಂಕ್ಲೇಶ ಪರಿಣಾಮ ತ್ಯಾಗ ಯೋಗ್ಯ ಇದೆ, ಸಂಸಾರದ ಪರಿಪಾಠ ಇದೆ, ಅದನ್ನು ಯಾವ ಪ್ರಕಾರ ತಿಳಿದಿದೆಯಲ್ಲಪ್ಪ?
ಅದೇ ಪ್ರಕಾರ ವಿಶುದ್ಧ ಪರಿಣಾಮ ಬಂಧದ ಕಾರಣ ಇದೆ, ಸಂಸಾರದ ಪರಿಪಾಟಿದೆ ಅನ್ನೋದು ಅವರಿಗೆ ಹೇಳೋದಿದೆ. ಸಂಕ್ಲೇಶ ಪರಿಣಾಮದ ಮಾತು ಹೇಳೋದನ್ನೇ ಇಲ್ರಿ, ಆದ್ರೆ ಅದರ ಜೊತೆಗೂಡಿ ತಗೊಂಡಿದ್ದಾರೆ ಅದನ್ನು. ವಿಶುದ್ಧ ಪರಿಣಾಮಗಳೇ ಆಗುವಂಥ ಸಂಯೋಗಗಳ ಮಧ್ಯದಲ್ಲಿ ಇರುವ ವೇಳೆದೊಳಗೆ ನಮಗೆ ಬಂಧ ರೂಪದ ಭಾವ ಇದಾವೆಯೋ ಅಥವಾ ಮುಕ್ತ ಸ್ವರೂಪ ಆತ್ಮನ ಕಡೆಗೆ ಪ್ರವೃತ್ತಿ ಇದೆ, ಇದನ್ನು ನಮ್ಮಲ್ಲೇ ನಾವು ಜಿನವಾಣಿಯನ್ನ ಸಾಕ್ಷಿಯಾಗಿಟ್ಕೊಂಡು ಪ್ರಾಮಾಣಿಕವಾಗಿ ಅಂತರಂಗದ ಅವಲೋಕನೆ ಮಾಡೋದ್ರಿ. ಇದು ಸ್ಪಷ್ಟನೇ ಇದೆ ರೀ. ಅವಲೋಕನೆ ಮಾಡೋದಾಗ್ಲಿ, ಇದರ ಅವಲೋಕನೆ ಮಾಡೋದು ಯಾವುದರ ಸಲುವಾಗಿ ಅಂತಂದ್ರೆ ತನ್ನ ಅಪರಾಧದ, ತನ್ನ ದೋಷದ, ತನ್ನಲ್ಲೇ ಇನ್ನೂ ಆಗದೇ ಇರುವಂಥ ಇಂಥ ಉತ್ಕೃಷ್ಟ ಸಂಯೋಗದೊಳಗೆ ಬಂದು ಕೂಡ ತನ್ನಲ್ಲೇ ಆಗದೇ ಇರುವಂಥ ಭೇದ ವಿಜ್ಞಾನ ರೂಪದ ಜ್ಞಾನದ ಯಾವ ಒಂದು ಕಾರ್ಯ ಇದೆಯೋ ಆ ಕಾರ್ಯಕ್ಕೆ ಪ್ರೇರಣೆ ಸಿಗುವ ಸಲುವಾಗಿ ತನ್ನ ಅವಲೋಕನೆ ಮಾಡುವುದಿದೆ. ಸ್ಪಷ್ಟನೇ ಇದೆ ನಮ್ಮ ಅಂತರಂಗದೊಳಗ ಇದು ಯೋಗ್ಯ ಕಾರ್ಯ ಇದೆ. ನಾನು ಸಂಸಾರದೆಲ್ಲ ಬಿಟ್ಟಿದೆ, ನಾವು 10 ವರ್ಷ ಆಯ್ತು, ಏನೂ ಮಾಡೋದಿಲ್ಲ ಅಂದ್ರೆ ಇವೆಲ್ಲ ಏನಿದಾವ್ರಿ, ಇದರಲ್ಲಿ ಈ ಜೀವಕ್ಕ ನಾ ಸಂಸಾರದ ಮಾರ್ಗ ಬಿಟ್ಟಿದ್ದೇನೆ, ನಾ ಮೋಕ್ಷ ಮಾರ್ಗದೊಳಗನೆ ಇದ್ದೇನೆ. ಯಾವುದರಿಂದ? ಪ್ರೂಫ್ ರೀಡಿಂಗ್ ಮಾಡುವುದರಿಂದ, ಬರೆಯುವುದರಿಂದ, ಗ್ರಂಥ ಸ್ವಚ್ಛ ಮಾಡುವುದರಿಂದ, ಅಲಂಕಾರ ಮಾಡುವುದರಿಂದ, ಇದನ್ನ ನೋಡ್ತಾ ಇದ್ದ ಹಾಗೆ ದಿವ್ಯ ಭವ್ಯತೆ ಜನರುಗಳ ಲಕ್ಷ್ಯದಲ್ಲಿ ಬರುವ ಹಾಗೆ ವ್ಯವಸ್ಥಿತ ಇಟ್ಟಿದ್ದೇವಲ್ಲ, ಅದು ಧರ್ಮ ಕಾರ್ಯ ಇದೆಯೋ ಅಥವಾ ಇಲ್ರೇ? ಇದೆ ರೀ. ಇಲ್ಲಿ ನೋಡ್ರಿ, ಅಷ್ಟೇ ಜೋರಾಗಿ ಹೇಳಬೇಕಾಗ್ತಿದೆ. ಧರ್ಮ ಕಾರ್ಯ ಇದೆ, ಆದರೆ ಧರ್ಮ ಕಾರ್ಯ ಆ ಶಾಸ್ತ್ರಗಳ ವ್ಯವಸ್ಥತೆಯಿಂದಿಲ್ಲ. ಆ ಶಾಸ್ತ್ರದಲ್ಲಿ ಬರುವಂಥ ಯಾವ ಶುದ್ಧಾತ್ಮನ ಸ್ವರೂಪ ಇದೆಯೋ ಆ ಶುದ್ಧಾತ್ಮನ ಕಡೆಗೆ ಸಾವಧಾನತೆ ಉತ್ತರೋತ್ತರ ವೃದ್ಧಿಸ್ತಾ ಆ ಶುದ್ಧಾತ್ಮನ ಮಹಿಮೆಯೊಳಗ ಇಡೀ ಜಗತ್ತಿನ ಜಡದ ಸಂಯೋಗಗಳ, ಸಂಸಾರ ಶರೀರ ಭೋಗ ಭಾವಗಳ ಒಂದು ಮಹಿಮೆ ನಿಸ್ಸತ್ವ ಆಗ್ತಾ ಹೋಯ್ತು ಅಂತಂದ್ರೆ ಇದು ಧರ್ಮ ಕಾರ್ಯನೇ ಇದೆ. ಆದರೆ ಇಲ್ಲಿ ಕೂಡ ನಮ್ಮ ಅಂತರಂಗದೊಳಗ ಎಷ್ಟು ಸಂಕ್ಲೇಶ ಪರಿಣಾಮ ಇರ್ತಾವ ಅನ್ನೋದನ್ನ ನೋಡ್ಕೊಳ್ಬೇಕ್ರಿ. ನಾವು ವಿಶುದ್ಧ ಅನ್ನೋದಿಲ್ಲ, ಸಂಕ್ಲೇಶ ಅದಾವ್ರಿ. ನೋಂಪಿ ಮಾಡುವ ವೇಳೆದೊಳಗೆ, ಬೆಟ್ಟ ಹತ್ತು ವೇಳೆದೊಳಗ್ರಿ ಇನ್ನೇನು ಹೇಳೋದಿದೆ. ಅಷ್ಟವಿಧಾರ್ಚನೆ ಮಾಡುವ ವೇಳೆದೊಳಗೆ ಅಷ್ಟವಿಧದ ಅರ್ಚನೆ, ಅಷ್ಟವಿಧದಿಂದ ಭಗವಂತನ ಅರ್ಚಿಸ್ತಾ ಇದ್ದೇವೇನ್ರಿ ನಾವು? ಆ ಅಷ್ಟವಿಧಾರ್ಚನೆ ಮಾಡುವ ವೇಳೆದೊಳಗ ಭಗವಂತ ನಮ್ಮ ದೃಷ್ಟಿಯೊಳಗೆ ಇಲ್ಲವೇ ಇಲ್ರಿ. ನಿಮ್ಮಂತರಂಗದೊಳಗೆ ನಿಮ್ಮಲ್ಲೇ ಹಾಗಿತ್ತು ಅಂತಂದ್ರೆ ನೀವು ಧನ್ಯಿದ್ದೀರಿ. ಬೆಟ್ಟ ಹತ್ತು ವೇಳೆದೊಳಗೆ ಏನು ವಿಕಲ್ಪ ಇದೆ? ಶಿಖರ್ಜಿ ಬೆಟ್ಟ ಇರಲಿ, ಗಿರ್ನಾರ ಬೆಟ್ಟ ಇರಲಿ, ಏನು ವಿಕಲ್ಪ ಇದೆ? ಅಲ್ಲಿ ಹೋದ ನಂತರ ಎಷ್ಟು ಸಂಕ್ಲೇಶ ಪರಿಣಾಮ ಮಾಡಿದಿರಿ?